ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದ್ದಂಥ ಎಲ್ಲಾ ಪ್ರಹಸನ ಮತ್ತೆ ಹೈಡ್ರಾಮಕ್ಕೆ ತೆರೆ ಬಿದ್ದಂತಾಗಿದೆ. ಈ ಪ್ರಹಸನದಿಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಚಟುವಟಿಕೆ ಆಗ್ತಾ ಇರಲಿಲ್ಲ, ಗಟ್ಟಿ ನಿರ್ಧಾರವನ್ನು ತಗೊಳ್ಳೋಕೆ ಆಗ್ತಾ ಇರಲಿಲ್ಲ. ಉದಾಹರಣೆಗೆ ಉದ್ಯೋಗಾಕಾಂಕ್ಷಿಗಳು ನಿರಂತರವಾಗಿ ಪ್ರತಿಭಟನೆ ಮಾಡ್ತಿದ್ದಾರೆ. 51,000 ನೋಟಿಫಿಕೇಶನ್ ಎಲ್ಲಿವರೆಗೆ ಬಂತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಇರಲಿಲ್ಲ. ಏನಾಗ್ಬಿಟ್ಟಿತ್ತು ಅಂದ್ರೆ, ಒಬ್ರು ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ, ಇನ್ನೊಬ್ರು ಅಧಿಕಾರವನ್ನು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ. ಒಬ್ರು ತುಳಿಯೋದಕ್ಕೆ ಪ್ರಯತ್ನ ಪಟ್ಟರೆ ಇನ್ನೊಬ್ರು ಆ ತುಳಿತದಿಂದ ಬಚಾವಾಗೋದು ಹೇಗೆ ಎನ್ನುವಂಥ ಪ್ರಯತ್ನ, ಒಂದು ರೀತಿಯಲ್ಲಿ ಹಗ್ಗ ಜಗ್ಗಾಟ, ಜಟಾಪಟಿ, ಬಣ, ಇಂಥದ್ದನ್ನೇ ನಾವು ಗಮನಿಸ್ತಾ ಇದ್ವಿ. ಅಂತಿಮವಾಗಿ ಎಲ್ಲದಕ್ಕೂ ಕೂಡ ಸುಖಾಂತ್ಯ ಅಥವಾ ತೆರೆ ಬಿದ್ದಂತಾಗಿದೆ, ಫುಲ್ ಸ್ಟಾಪ್ ಬಿದ್ದಂತಾಗಿದೆ. ಹಾಗಾದ್ರೆ ಏನ್ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಒಂದಷ್ಟು ಮಂದಿಗೆ ಇದು ನಿರೀಕ್ಷಿತ ಬೆಳವಣಿಗೆ ಆಗಿದ್ರೆ, ಇನ್ನೊಂದಷ್ಟು ಮಂದಿಗೆ ತೀರಾ ಅನಿರೀಕ್ಷಿತವಾದಂಥ ಬೆಳವಣಿಗೆ. ಅದನ್ನ ಅರಗಿಸಿಕೊಳ್ಳೋದಿಕ್ಕೂ ಕೂಡ ಈ ಕ್ಷಣಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಬಂಧುಗಳೇ, ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ಅಧಿಕೃತವಾಗಿ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ಕೆಲವು ಫಾರ್ಮಾಲಿಟೀಸ್ ಮಾತ್ರ ಬಾಕಿ ಇದೆ. ಮುಂದಿನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗಿದ್ದಾರೆ. ಅವರಿಗೂ ಕೂಡ ಒಂದಷ್ಟು ಫಾರ್ಮಾಲಿಟೀಸ್ ಮಾತ್ರ ಬಾಕಿ ಇದೆ. ಇದು ಈ ಕ್ಷಣದ ಅತಿ ದೊಡ್ಡ ಬೆಳವಣಿಗೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕೊನೆ ಕ್ಷಣದಲ್ಲಾದ್ರೂ ಟ್ವಿಸ್ಟ್ ಸಿಗಬಹುದು, ಬೇರೆ ಏನಾದ್ರೂ ಆಗಬಹುದು, ಇಂಥ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಯಾವುದೇ ಟ್ವಿಸ್ಟ್ ಇಲ್ಲ, ಟರ್ನ್ಸ್ ಇಲ್ಲ, ಯಾವುದೇ ಗೊಂದಲವೂ ಕೂಡ ಇಲ್ಲ. ನೀಟಾಗಿ ಇದೀಗ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದ ನಾಯಕರು ಪೆಟ್ಟು ತಿಂದಿದ್ರು. ರಾಜಸ್ಥಾನ, ಮಧ್ಯಪ್ರದೇಶ, ಪಂಜಾಬ್, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ. ಹೀಗಾಗಿ ಆ ಪೆಟ್ಟು ತಿಂದಿದ್ರಿಂದ ಎಚ್ಚೆತ್ತುಕೊಂಡು ಇಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಎಡವಟ್ಟಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರು ಕೂಡ ಕೊಟ್ಟ ಮಾತಿನ ರೀತಿಯಲ್ಲಿಯೇ ನಡೆದುಕೊಂಡಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಕ್ರಿಕ್ ಮಾಡಿಲ್ಲ ಅಥವಾ ಇನ್ನೇನೋ ಮಾಡುವಂತ ಪ್ರಯತ್ನವನ್ನು ಪಟ್ಟಿಲ್ಲ. ನೀಟಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಕೂಡ ಸ್ವಲ್ಪ ಮಟ್ಟಿಗೆ ನಿರಾಳ ಆಗಿದೆ. ಏನಾದರೂ ಎಡವಟ್ಟಾಗಬಹುದು ಎನ್ನುವಂತ ಆತಂಕ ಹೈಕಮಾಂಡ್ಗೆ ಇತ್ತು. ಮತ್ತೊಂದು ಕಡೆಯಿಂದ ವಿಪಕ್ಷದವರು ಕೂಡ ಕಾಯ್ತಾ ಇದ್ರು, ಯಾವುದಾದ್ರೂ ಒಂದು ಅವಕಾಶ ಸಿಗಬಹುದು ಅಂತ ಹೇಳಿ. ಆದರೆ ಅವರಿಗೆ ಅವಕಾಶವೂ ಕೂಡ ಸಿಗದ ರೀತಿಯಲ್ಲಿ ಇದೀಗ ಮಾಡಲಾಗಿದೆ. ಹಾಗಾದ್ರೆ ಏನು ಕಂಪ್ಲೀಟ್ ಡೀಟೇಲ್ ಗಮನಿಸ್ತಾ ಹೋಗೋಣ. ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ನ ಕರೆಸಿಕೊಳ್ಳಲಾಗಿತ್ತು. ಅಲ್ಲಿ ಸಿದ್ದರಾಮಯ್ಯನವರಿಗೆ ಸೂಚನೆಯನ್ನು ಕೊಡಲಾಯಿತು. ಸಿದ್ದರಾಮಯ್ಯನವರು ಸ್ವಲ್ಪ ಕಾಲಾವಕಾಶವನ್ನು ಕೇಳಿದ್ರು. ಇವತ್ತು ಸಿದ್ದರಾಮಯ್ಯನವರು ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ರು. ಅಲ್ಲಿ ಬಹುತೇಕ ಅವರ ಎಲ್ಲ ಸಚಿವರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಅದರಲ್ಲಿ ಹೈಕಮಾಂಡ್ ಏನ್ ಹೇಳಿದ್ರು ಅನ್ನೋದನ್ನ ವಿಸ್ತೃತವಾಗಿ ಎಲ್ಲರಿಗೂ ಕೂಡ ತಿಳಿಸಿದ್ದಾರೆ. ಇದನ್ನು ಸ್ವತಃ ಸಚಿವರು ಮಾಧ್ಯಮದವರ ಮುಂದೆ ಹಂಚಿಕೊಂಡಿದ್ದಾರೆ. ಜೊತೆಗೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಿದ್ದಾರೆ ಎನ್ನುವಂತ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಏನಾದರೂ ಪರಮೇಶ್ವರ್ ಆಗಬಹುದಾ, ಬೇರೇನಾದರೂ ಅಂತ ಒಂದಷ್ಟು ಕುತೂಹಲ ಇತ್ತು. ಆದರೆ ಸಿದ್ದರಾಮಯ್ಯನವರೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಹೀಗಾಗಿ ಶಾಸಕಾಂಗ ಸಭೆ ನಡೆಯುತ್ತಲ್ಲ, ಅದು ಕೇವಲ ಫಾರ್ಮಾಲಿಟೀಸ್ಗಷ್ಟೇ. ಅದು ಅಲ್ಲಿ ಸಿದ್ದರಾಮಯ್ಯ ಈಗಾಗಲೇ ಡಿ ಕೆ ಶಿವಕುಮಾರ್ ಅಂತ ಹೆಸರು ಘೋಷಣೆ ಮಾಡಿದ ಕಾರಣಕ್ಕಾಗಿ ಎಲ್ಲ ಶಾಸಕರು ಕೂಡ ಅದಕ್ಕೆ ಹೂ ಅಂತಾರೆ. ಅದಕ್ಕೆ ಯಾರು ಕೂಡ ತಕರಾರು, ಇನ್ನೊಂದು ಮಗದೊಂದು ಯಾವುದೂ ಕೂಡ ಇಲ್ಲ. ಯಾಕಂದ್ರೆ ಹೈಕಮಾಂಡ್ನಿಂದಲೇ ಬಂದಿರುವಂತಹ ಹೆಸರದು. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಾಗಿರ್ತಾರೆ. ಇನ್ನು ಸಿದ್ದರಾಮಯ್ಯನವರು ಇವತ್ತು ಭಾವುಕರಾಗಿದ್ದಾರೆ, ಕಣ್ಣೀರನ್ನ ಹಾಕಿದ್ದಾರೆ ಎನ್ನುವಂಥ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ. ಕೇವಲ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಹೊರಗಡೆ ಬಂದಂಥವ್ರು ಆಪ್ತ ಸಚಿವರಾಗಿರುವಂತಹ ಸಂತೋಷ್ ಲಾಡ್, ಹೀಗೆ ಬೇರೆ ಬೇರೆ ಒಂದಷ್ಟು ಮಂದಿಯೂ ಕೂಡ ಕಣ್ಣೀರು ಹಾಕುವಂತ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರು ಇಷ್ಟು ದಿನಗಳ ಕಾಲ ಪವರ್ ಪಾಲಿಟಿಕ್ಸ್ ನಲ್ಲಿ ಇದ್ರು. ಅಂದ್ರೆ ನಿಮಗೆ ಪವರ್ ಇದ್ದಾಗ ಮಾತ್ರ ಜನರಿಗೆ ಹತ್ರ ಆಗೋದಿಕ್ಕೆ ಸಾಧ್ಯ. ಯಾವಾಗ ಪವರ್ ಅನ್ನ ಕಳ್ಕೊಳ್ತಾರೋ ಜನರಿಂದಲೂ ಕೂಡ ದೂರ ಆಗ್ತಾರೆ. ಸುದೀರ್ಘವಾದಂಥ ರಾಜಕೀಯ ಬದುಕು, ಸಹಜವಾಗಿಯೇ ಕಣ್ಣೀರು ಬಂದಿರುತ್ತೆ ಅಥವಾ ಸಹಜವಾಗಿ ಅವರು ಭಾವುಕರಾಗಿರ್ತಾರೆ. ಅದರಲ್ಲಿ ವಿಶೇಷತೆ ಏನೂ ಕೂಡ ಇಲ್ಲ. ಇನ್ನು ಸಿದ್ದರಾಮಯ್ಯನವರು ಬಲ್ಲವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ. ಹೊರಗಡೆ ಕಾಣುವಾಗ ತುಂಬಾ ದುರಂಕಾರಿ ಮನುಷ್ಯ ಅಂತ ಅನಿಸ್ತಾರೆ, ಅಥವಾ ತುಂಬಾ ಒರಟು ಸ್ವಭಾವ ಅಂತ ಅನ್ಸುತ್ತೆ. ಅಂದ್ರೆ ತೀರಾ ಹತ್ತಿರದಿಂದ ನೋಡಿದಾಗ ಆಪರಿಯಾದಂಥ ಒರಟುತನ, ಆಪರಿಯಾದಂಥ ಅಹಂಕಾರದ ನೇಚರ್ ಇಲ್ಲ. ಇದು ವಾಸ್ತವ ವಿಚಾರ. ನಿಮ್ಮಲ್ಲಿ ತುಂಬ ಜನ ಇದನ್ನು ಒಪ್ಪಿಕೊಳ್ಳದೇ ಇರಬಹುದು, ಅಥವಾ ನಿಮ್ಮಲ್ಲಿ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೂಡ ನೀವು ಕೊಡಬಹುದು. ಯಾಕಂದ್ರೆ ನಾನು ಹೆಚ್ಚು ಕಡಿಮೆ ಒಂದು 10 ವರ್ಷಗಳ ಕಾಲ ಬೇರೆ ಬೇರೆ ಚಾನೆಲ್ಗಳಲ್ಲಿ ರಿಪೋರ್ಟರ್ ಆಗಿ, ಆಂಕರ್ ಆಗೆಲ್ಲ ಕೆಲಸವನ್ನ ಮಾಡಿದ್ದೆ. ಒಂದಷ್ಟು ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರನ್ನ ಬಹಳ ಹತ್ತಿರದಿಂದ ಭೇಟಿಯಾಗೋದಕ್ಕೂ ಕೂಡ ಅವಕಾಶ ಸಿಕ್ಕಿತ್ತು. ಆ ಸಂದರ್ಭದಲ್ಲಿ ನಾನೇ ನೋಡಿ ಆಶ್ಚರ್ಯಚಕಿತನಾಗಿದ್ದೆ. ಹೊರಗಡೆ ನೋಡೋ ಸಂದರ್ಭದಲ್ಲಿ ಹೀಗೆ ಕಾಣಿಸ್ತಾರೆ, ಇಲ್ಲಿ ನೋಡಿದಾಗ ತೀರಾ ಆತ್ಪರಿಯಾದಂಥ ಒರಟು ಸ್ವಭಾವ ಇದ್ದ ರೀತಿಯಲ್ಲಿ ಇಲ್ವಲ್ಲ ಅಂತ ನಮಗನ್ಸುತ್ತೆ. ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಆ ಕಾರಣಕ್ಕಾಗಿ ಇವತ್ತು ಕಣ್ಣೀರನ್ನು ಹಾಕಿದ್ದಾರೆ. ಎಲ್ಲಾ ವಿಚಾರವನ್ನು ಕೂಡ ಸಚಿವರ ಮುಂದೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಮುಂದಿನ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ನಾನು ಸಹಕಾರವನ್ನು ಕೊಡ್ತೀನಿ ಎನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಆದಷ್ಟು ಜನರ ಸಮೀಪದಲ್ಲೇ ಇರುವಂತ ಪ್ರಯತ್ನವನ್ನ ಮಾಡ್ತೀನಿ ಎನ್ನುವಂತ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಲ್ಲಿಗೆ ಎಲ್ಲ ಗೊಂದಲಗಳಿಗೂ ಕೂಡ ಫುಲ್ ಸ್ಟಾಪ್. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಂತಾಯ್ತು. ಸ್ವಲ್ಪ ಹೊತ್ತಿಗೆ ರಾಜ್ಯಪಾಲರನ್ನ ಫಾರ್ಮಾಲಿಟೀಸ್ಗೋಸ್ಕರ ಭೇಟಿಯಾಗಿ ಆ ಪ್ರಕ್ರಿಯೆಗಳೆಲ್ಲವನ್ನೂ ಕೂಡ ಮುಗಿಸ್ತಾರೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಮುಂದಿನ ಹೆಜ್ಜೆ ಏನು ಅಂದ್ರೆ, ಅವರು ಶಾಸಕಾಂಗ ಸಭೆ ನಡೆಯುತ್ತೆ, ಬಹುತೇಕ ನಾಳೆ ನಡೆಯುವಂತ ಸಾಧ್ಯತೆ ಇದೆ. ಅಲ್ಲಿ ಸಿದ್ದರಾಮಯ್ಯನವರನ್ನ CLP ನಾಯಕನನ್ನಾಗಿ ಘೋಷಣೆಯನ್ನ ಮಾಡಲಾಗುತ್ತೆ. ಅದಾದ ಬಳಿಕ ಡಿ ಕೆ ಶಿವಕುಮಾರ್ ಹೆಚ್ಚು ಕಡಿಮೆ ನನ್ನ ಪ್ರಕಾರ ಸೋಮವಾರ ಅವರು ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ.
ನೋಡುವಿನ ಕರೆ ಅಜ್ಜಯ್ಯನ ಪೀಠ ಅಲ್ಲಿಗೆ ಹೋಗಿದ್ದಾರೆ ಸಮಯವನ್ನು ಕೇಳಿಕೊಂಡು ಬರೋದಕ್ಕೆ. ಅದು ಅವರ ವೈಯಕ್ತಿಕ ವಿಚಾರ ಬಿಡಿ. ಅವರು ಸಮಯ ಕೊಟ್ಟ ಪ್ರಕಾರವಾಗಿ ಪ್ರಮಾಣ ವಚನವನ್ನು ಇದೀಗ DK ಶಿವಕುಮಾರ್ ಅವರು ಸ್ವೀಕರಿಸ್ತಾ ಇದ್ದಾರೆ. ಇದಿಷ್ಟು ಆಗಿರುವಂಥ ಬೆಳವಣಿಗೆ. ಹಾಗಾದ್ರೆ ಹೈಕಮಾಂಡ್ ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರಿಗೆ ಈ ಸೂಚನೆ ಕೊಡ್ತು, ಏನು ಹೇಳಿದ್ದಾರೆ ಎನ್ನುವಂಥ ಕುತೂಹಲ ಇತ್ತಲ್ಲ, ಆ ವಿಚಾರಗಳು ಕೂಡ ಇದೀಗ ಬಹಿರಂಗ ಆಗ್ತಾ ಇದೆ. ಬಂಧುಗಳೇ, ಈ ಸರ್ಕಾರ ರಚನೆ ಆಗುವ ಸಂದರ್ಭದಲ್ಲೇ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯನವರ ನಡುವೆ ಮಾತುಕತೆ ಆಗಿತ್ತು. 6-7 ಜನ ಆ ಮೀಟಿಂಗ್ ನಲ್ಲಿ ಇದ್ರು. ಆಗ ಸಿದ್ದರಾಮಯ್ಯನವರು ಒಪ್ಕೊಂಡಿದ್ರಂತೆ, ಹೌದು ನಾನು 2.5 ವರ್ಷ ಆದ ಬಳಿಕ DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನೇ ಬಿಟ್ಕೊಡ್ತೀನಿ ಅಂತ ಹೇಳಿ. ಅದರ ಅಧಿಕಾರ ಬಿಟ್ಕೊಡುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಅದೇನಪ್ಪ ಅಂದ್ರೆ, ರಾಹುಲ್ ಗಾಂಧಿ ನನ್ನ ಪರವಾಗಿ ಇದ್ದಾರೆ, ರಾಹುಲ್ ಗಾಂಧಿ ನನಗೆ ರಾಜೀನಾಮೆಯನ್ನ ಕೊಡೋದಕ್ಕೆ ಹೇಳುವಂತ ಸಾಧ್ಯತೆಗಳು ಕಡಿಮೆ. ಯಾಕಂದ್ರೆ ಕೆಲಸದ ಬಗ್ಗೆಯೂ ಕೂಡ ತೃಪ್ತಿ ಇದೆ, ಜೊತೆಗೆ OBC ವಿಚಾರದ ಬಗ್ಗೆ ಯಾವಾಗಲೂ ಕೂಡ ಪ್ರಸ್ತಾಪವನ್ನು ಮಾಡ್ತಿರ್ತಾರೆ. ಜೊತೆ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿರುವಂತೆ ಎಲ್ಲ ರಾಜ್ಯಗಳಲ್ಲೂ ಕೂಡ ಮೇಲ್ವರ್ಗಕ್ಕೆ ಸೇರಿದಂತವ್ರು CM ಇದ್ದಾರೆ, ನಾನು ಮಾತ್ರ ಹಿಂದುಳಿದ ವರ್ಗದ CM, ಹೀಗಾಗಿ ನನಗೆ ಮುಂದುವರಿಯೋದಕ್ಕೆ ಅವಕಾಶವನ್ನು ಮಾಡಿಕೊಡಬಹುದು ಎನ್ನುವಂತ ಭರವಸೆಯನ್ನ ಅವರು ಇಟ್ಕೊಂಡಿದ್ರು. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಒಂದು ದಾಳವನ್ನೇ ಯಾವಾಗೂ ಉರುಳಿಸ್ತಾ ಇದ್ರು. ರಾಹುಲ್ ಗಾಂಧಿ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ, ರಾಹುಲ್ ಗಾಂಧಿ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಎನ್ನುವಂಥ ರೀತಿಯಲ್ಲಿ. ಯಾಕಂದ್ರೆ ರಾಹುಲ್ ಗಾಂಧಿ ಹೇಳಲ್ಲ ಎನ್ನುವಂಥ ಭರವಸೆ ಅವರಲ್ಲಿ ಇತ್ತು. ಆದರೆ ಇತ್ತ DK ಶಿವಕುಮಾರ್ ನಿರಂತರವಾಗಿ ಹೈಕಮಾಂಡ್ಗೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಪ್ರಿಯಾಂಕಾ ವಾದ್ರಾ ಮೂಲಕ, ಸೋನಿಯಾ ಗಾಂಧಿ ಮೂಲಕವೂ ಕೂಡ ರಾಹುಲ್ ಗಾಂಧಿಗೆ ಒತ್ತಡ ಹೇರುವಂತ ತಂತ್ರವನ್ನ ಅವರು ಅನುಸರಿಸ್ತಾ ಇದ್ರು. ಜೊತೆಗೆ ಹಿಂದೆ ಹೈಕಮಾಂಡ್ ಸಾಕಷ್ಟು ಕಡೆಗಳಲ್ಲಿ ಪೆಟ್ಟು ತಿಂದಿತ್ತು. ಹಿರಿತಲೆ ಕಿರಿತಲೆ ಅಂತ ಬಂದಂತ ಸಂದರ್ಭದಲ್ಲಿ ಈ ಜ್ಯೋತಿರಾದಿತ್ಯ ಸಿಂಧ್ಯಾ ವಿಚಾರದಲ್ಲಿ ಹಾಗೆ ಆಗಿತ್ತು, ಸಚಿನ್ ಪೈಲಟ್ ವಿಚಾರದಲ್ಲಿ ಹಾಗೆ ಆಗಿತ್ತು. ಇನ್ನು ಪಂಜಾಬ್ನಲ್ಲಿ ನೋಡಿದಾಗ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವ್ರ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ಹಿಂದೆ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ವಿಚಾರದಲ್ಲೂ ಕೂಡ ಹಾಗೆ ಆಗಿತ್ತು. ಹೀಗಾಗಿ ಇಲ್ಲಿ ಹೈಕಮಾಂಡ್ ತುಂಬಾ ರಿಸ್ಕ್ ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಜನರೇಷನ್ ಶಿಫ್ಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಇತ್ತು, ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಅಥವಾ ಬೇರೆ ಬೇರೆ ಒಂದಷ್ಟು ಕಾರಣಗಳಿಗಾಗಿ. ಹೀಗಾಗಿ ಹೈಕಮಾಂಡ್ ಒಂದು ದೃಢ ನಿಲುವನ್ನ ತಾಳಿತ್ತು, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಮಾಡಬೇಕು ಅಂತ ಹೇಳಿ. ಅಂತಿಮವಾಗಿ ಸಿದ್ದರಾಮಯ್ಯನವರ ಮುಂದೆ ರಾಹುಲ್ ಗಾಂಧಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗ ರಾಜೀನಾಮೆಯನ್ನ ಕೊಡಿ ಅಂತ ಸೂಚನೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಅವಕ್ಕಾಗಿದ್ದಾರೆ ಅಥವಾ ಶಾಕ್ಗೆ ಒಳಗಾಗಿದ್ದಾರೆ. ಅವರು ನಿರೀಕ್ಷೆಯನ್ನು ಕೂಡ ಮಾಡಿರಲಿಲ್ಲ. ಇನ್ನು 2 ವರ್ಷಗಳ ಕಾಲ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವರ ಮಗ ಯತೀಂದ್ರ 5 ವರ್ಷ ಪೂರ್ಣಗೊಳಿಸ್ತಾರೆ ಎನ್ನುವಂತ ಮಾತನ್ನು ತುಂಬಾ ಕಾನ್ಫಿಡೆಂಟ್ ಇಂದ ಹೇಳ್ತಾ ಇದ್ರು. ಆದ್ರೆ ಸಿದ್ದರಾಮಯ್ಯನವರೇ ಸ್ವತಃ ಶಾಕ್ಗೆ ಒಳಗಾದ್ರು. ಆದ್ರೆ ಅಷ್ಟೊತ್ತಿಗಾಗಲೇ ಸಿದ್ದರಾಮಯ್ಯ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿಟ್ಟಿದ್ರು. ಯಾಕಂದ್ರೆ ಪದೇ ಪದೇ ಹೇಳ್ತಾ ಇದ್ರು, ಹೈಕಮಾಂಡ್ ಹೇಳಿದ ಮಾತನ್ನು ಕೇಳ್ತೀನಿ, ಹೈಕಮಾಂಡ್ ಹೇಳಿದ ಮಾತನ್ನ ಕೇಳ್ತೀನಿ ಎನ್ನುವ ರೀತಿಯಲ್ಲಿ. ಹೀಗಾಗಿ ಹೈಕಮಾಂಡ್ ಹೇಳಿದಾಗ ಅವರು ಕೇಳಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಯಿತು. ಜೊತೆಗೆ ಕಾಂಗ್ರೆಸ್ ಪಕ್ಷ ಅವರಿಗೆಲ್ಲವನ್ನೂ ಕೂಡ ಕೊಟ್ಟಿತ್ತು. ಹೀಗಾಗಿ ಇವರೀಗ ಧಿಕ್ಕರಿಸುವ ರೀತಿಯಲ್ಲಿ, ಶಾಸಕರನ್ನ ಕರ್ಕೊಂಡು ಹೋಗಿ ಬಂಡಾಯ ಹೇಳುವಂತ ಸ್ಥಿತಿಯಲ್ಲಿ, ಹೊಸ ಪಕ್ಷವನ್ನ ಕಟ್ಟುವಂತ ಸ್ಥಿತಿಯಲ್ಲಿ ಯಾವುದರಲ್ಲೂ ಕೂಡ ಇರಲಿಲ್ಲ. ಯಾಕಂದ್ರೆ ಒಂದು, ಹೈಕಮಾಂಡ್ ಎಲ್ಲವನ್ನೂ ಕೂಡ ಕೊಟ್ಟಿತ್ತು ಎನ್ನುವ ಕಾರಣಕ್ಕಾಗಿ, ಮತ್ತೊಂದು ವಯಸ್ಸಿನ ಕಾರಣಕ್ಕಾಗಿ. ಹೀಗಾಗಿ ಮಾತನ್ನ ಕೇಳೋದು ಅನಿವಾರ್ಯ ಆಯಿತು. ಹೀಗಾಗಿ ತಲೆ ಅಲ್ಲಾಡಿಸಿ ಬಂದ್ರು, ಒಂದು ಸ್ವಲ್ಪ ಸಮಯಾವಕಾಶ ಕೊಡಿ ಎನ್ನುವ ರೀತಿಯಲ್ಲಿ. ಅಂತಿಮವಾಗಿ ಹೈಕಮಾಂಡ್ಗೆ ಗೌರವ ಕೊಡಬೇಕು ಎನ್ನುವ ಕಾರಣಕ್ಕಾಗಿ ಯಾವುದೇ ರೀತಿಯಲ್ಲೂ ಕೂಡ ಕ್ರಿಕ್ ಮಾಡದೆ, ಯಾವುದೇ ರೀತಿಯಲ್ಲೂ ಕೂಡ ಸಂಕಷ್ಟಕ್ಕೆ ತಳ್ಳದೆ, ಇನ್ನೊಂದೇನೋ ಮಾಡದೆ DK ಶಿವಕುಮಾರ್ ಅವರಿಗೆ ಆರಾಮಾಗಿ ಇದೀಗ ಅಧಿಕಾರವನ್ನ ಹಸ್ತಾಂತರ ಮಾಡಿದ್ದಾರೆ. ಒಟ್ಟಾರೆಯಾಗಿ ಓರ್ವ ನಾಯಕನ ಸುದೀರ್ಘವಾದಂಥ ಒಂದು ರಾಜಕೀಯ ಯುಗಾಂತ್ಯ ಆದಂತಾಗಿದೆ. ಯಾಕಂದ್ರೆ ನಮ್ಮಲ್ಲಿ ಕೆಲವು ಮಾಸ್ ಲೀಡರ್ಗಳು ಒಂದು ಸಿದ್ಧಾಂತವನ್ನು ಇಟ್ಕೊಂಡು ಬಂದಂಥವ್ರು ಅಂತ ನೋಡ್ತಿರ್ತೀವಿ. ದೇವೇಗೌಡರು, ಯಡಿಯೂರಪ್ಪ ಬಿಟ್ಟರೆ ಸಿದ್ದರಾಮಯ್ಯ, ಆ ಮಾಸ್ ಲೀಡರ್ಗಳ ಯುಗ ಇದೀಗ ಅಂತ್ಯ ಆಗ್ತಾ ಇದೆ. ಇನ್ನು ಸಿದ್ದರಾಮಯ್ಯನವರ ವಿಚಾರಕ್ಕೆ ಬಂದರೆ ತುಂಬ ಇದ್ರ ಹಿನ್ನೆಲೆಯಿಂದ ಬಂದಂಥವ್ರು. ಅಂದರೆ ಅವರ ಅಪ್ಪ ಏನೋ ಆಗಿದ್ರು ಅಥವಾ ರಾಜಕೀಯ ಹಿನ್ನೆಲೆ ಇತ್ತು ಅಂಥದ್ದೇನೂ ಕೂಡ ಇರಲಿಲ್ಲ. ಒಂದು ಸಾಧಾರಣವಾದಂಥ ಕುಟುಂಬದಲ್ಲಿ ಹುಟ್ಟಿದಂಥವರು, BSc LLBಯನ್ನು ಪೂರ್ಣಗೊಳಿಸ್ಕೊಂಡಂಥವ್ರು. ಅದಾದ ಬಳಿಕ ಲಾಯರ ಕೆಲಸವನ್ನ ಮಾಡ್ತಾ ಇದ್ರು. ಪ್ರೊಫೆಸರ್ ನಂಜುಂಡಸ್ವಾಮಿ ಇವರನ್ನು ನೋಡಿ, ಇವರ ಉತ್ಸಾಹವನ್ನು ನೋಡಿ ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿದ್ರು. ಮೈಸೂರು ತಾಲೂಕು ಬೋರ್ಡ್ನ ಸದಸ್ಯರಾಗ್ತಾರೆ. ಅದಾದ ಬಳಿಕ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 83ರ ಸಂದರ್ಭದಲ್ಲಿ ಭಾರತೀಯ ಲೋಕದಳದವರು ಯಾರಿಗೋ ಟಿಕೆಟ್ ಕೊಟ್ಟಿದ್ರು, B.Pharm ಕೊಟ್ಟಿದ್ರು. ಆ B.Pharm ಪಡ್ಕೊಂಡಂತವ್ರು ಹಿಂದೆ ಹಾಕಿದ್ರು ಸ್ಪರ್ಧೆಗೆ. ಆಗ ಎಲ್ಲರೂ ಸಿದ್ದರಾಮಯ್ಯ ಒತ್ತಾಯಿಸಿದ್ರು, ನೀವು ಸ್ಪರ್ಧೆಯನ್ನು ಮಾಡಿ ಅಂತ ಹೇಳಿ. ಆಕಸ್ಮಿಕವಾಗಿ B.Pharm ಅನ್ನು ಪಡೆದುಕೊಂಡು ಸ್ಪರ್ಧೆಯನ್ನು ಮಾಡಿದ್ರು. ದುಡ್ಡು ಇರಲಿಲ್ಲ, ಪ್ರಚಾರ ಏನೂ ಕೂಡ ಇರಲಿಲ್ಲ. ಗೆಲ್ತಾರೆ ಅಂತ ಯಾರಿಗೂ ನಿರೀಕ್ಷೆ ಇರಲಿಲ್ಲ. ಆದರೆ ಜನ ಆ ಭಾಗದಲ್ಲಿ ಬೇರೆ ಏನೋ ಬಯಸಿದ್ರು. ಸಿದ್ದರಾಮಯ್ಯನವರು ಆಕಸ್ಮಿಕವಾಗಿ ಗೆಲುವನ್ನು ಸಾಧಿಸಿ ಬಿಟ್ರು. ಆಕಸ್ಮಿಕ ಗೆಲುವಾದಂಥ ಕಾರಣಕ್ಕಾಗಿ ನೇಮ್ ಫೇಮ್ ಎಲ್ಲವೂ ಕೂಡ ಬಂತು. ಅದಾದ ಬಳಿಕ ಅವರು ಜನತಾ ಪಕ್ಷದ ಜೊತೆಗೆ ಬರ್ತಾರೆ. ಅದಾದ ಬಳಿಕ ದೇವೇಗೌಡರ ಜೊತೆಗೆ ಬರ್ತಾರೆ. ಅದರ ನಡುವೆ CM ಆಗ್ತಾರೆ. ಬೇರೆ ಬೇರೆ ಅಧಿಕಾರ ಎಲ್ಲವನ್ನೂ ಕೂಡ ಅನುಭವಿಸ್ತಾರೆ. 2004 ಸಂದರ್ಭದಲ್ಲಿ CM ಆಗುವಂಥ ಒಂದು ಅವಕಾಶ ಬಂದಿರುತ್ತೆ. ಆಗ ಯಾರಿಗೂ ಕೂಡ ಬಹುಮತ ಬಂದಿರೋದಿಲ್ಲ. ಒಂದು ಕಡೆಯಿಂದ JDS, ಮತ್ತೊಂದು ಕಡೆಯಿಂದ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ರಚನೆಗೆ ಪ್ಲಾನ್ ಮಾಡ್ತಾರೆ. ಆದ್ರೆ ಆಗ ದೇವೇಗೌಡರು ಕಾಂಗ್ರೆಸ್ನಿಂದ ಧರ್ಮಸಿಂಗ್ ಮುಖ್ಯಮಂತ್ರಿ ಆಗುವಂತ ಒಲವನ್ನು ತೋರ್ತಾರೆ. ಸಹಜವಾಗಿ ದೇವೇಗೌಡರ ಮೇಲೆ ಸಿದ್ದರಾಮಯ್ಯನವರಿಗೆ ಸಿಟ್ಟು ಬರುತ್ತೆ. ಅಹಿಂದ ಎನ್ನುವಂತ ಸಮಾವೇಶವನ್ನ ಮಾಡ್ತಾರೆ. ಅದು ಸೂಪರ್ ಸಕ್ಸಸ್ ಆಗುತ್ತೆ. ದೇವೇಗೌಡರಿಗೆ ಆತಂಕ ಶುರುವಾಗುತ್ತೆ. ನಮ್ದು ಒಕ್ಕಲಿಗರ ಹಿನ್ನೆಲೆ ಇರುವಂತ ಪಕ್ಷ ಅಹಿಂದ ಸಮಾವೇಶವನ್ನ ಮಾಡಿದ್ರೆ ಪಕ್ಷದ ಬುಡ ಅಲ್ಲಾಡಬಹುದು ಅಂತ ಹೇಳಿ. ಆಗ ಸಿದ್ದರಾಮಯ್ಯನವರು ಆ ಮಾತನ್ನು ತಿಳಿಸಿದಾಗ ಸಿದ್ದರಾಮಯ್ಯನವರು ಒಪ್ಕೊಳ್ಳೋದಿಲ್ಲ. ಆಗ ಒಂದು ಕ್ಲಾಶ್ ಶುರುವಾಗುತ್ತೆ. ಸಿದ್ದರಾಮಯ್ಯನವರು ಉಚ್ಚಾಟನೆ ಮಾಡಲಾಗುತ್ತೆ. ಹೊರಗಡೆ ಬರ್ತಾರೆ.
JD ಎನ್ನುವ ಒಂದು ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ, ಪ್ರಾದೇಶಿಕ ಪಕ್ಷ. ಅದು ಸಕ್ಸಸ್ ಆಗಲ್ಲ. ಆಮೇಲೆ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ಗೆ ಬರ್ತಾರೆ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಬೈ ಎಲೆಕ್ಷನ್ ಬರೀ 257 ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ. 2013 ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಸ್ವತಂತ್ರ ಕಾರಣಕ್ಕಾಗಿ ಸಿಎಂ ಆಗುವಂತ ಅವಕಾಶ ಒಲಿದು ಬರುತ್ತೆ. 2 ಬಾರಿ ಸಿಎಂ ಆಗ್ತಾರೆ. ಈ ರೀತಿಯಾಗಿ ಸುದೀರ್ಘವಾಗಿ ಅಧಿಕಾರದಲ್ಲಿ ಇದ್ದಂತ ಸಿದ್ದರಾಮಯ್ಯನವರು 14 ಬಾರಿ ಬಜೆಟ್ ಅನ್ನು ಕೂಡ ಮಂಡನೆ ಮಾಡಿದಂತ ಸಿದ್ದರಾಮಯ್ಯನವರು ಇದೀಗ ಅಧಿಕಾರವನ್ನ ತ್ಯಜಿಸುವಂತ ಸ್ಥಿತಿ ಬಂದಿದೆ. ಹಾಗಾದ್ರೆ ಮುಂದೆ ಏನು? ಅದೇ ಎಲ್ಲರೂ ಕೂಡ ಇರುವಂತ ಕುತೂಹಲ. ರಾಜ್ಯಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಹೈಕಮಾಂಡ್ ಹೇಳಿದಂತೆ ರಾಜ್ಯಸಭೆಗೆ ಬನ್ನಿ ಎನ್ನುವಂತ ರೀತಿಯಲ್ಲಿ ಹೀಗಾಗಿ ಸಿದ್ದರಾಮಯ್ಯನವರು ಆ ವಿಚಾರದಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಗೊತ್ತಿಲ್ಲ. ಹಿಂದಿನಿಂದಲೂ ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಿದ್ದು, ಹಿಂದೆಯೂ ಲೋಕಸಭಾ ಚುನಾವಣೆಗೆ ಪ್ರಯತ್ನವನ್ನು ಪಟ್ಟಿದ್ರು, ಕೊಪ್ಪಳದಿಂದ ಸ್ಪರ್ಧೆ ಮಾಡಿದ್ರು. ಈಗ ರಾಜ್ಯಸಭೆ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಹೋಗುವಂತ ಸಾಧ್ಯತೆ ಕಡಿಮೆ ಅಂತ ಅನಿಸ್ತಿದೆ, ಯಾಕಂದ್ರೆ ವಯಸ್ಸಿನ ಕಾರಣಕ್ಕಾಗಿ. ಹೀಗಾಗಿ ಇಲ್ಲೇ ಉಳ್ಕೊಳ್ಳುವಂತ ಸಾಧ್ಯತೆ ಇದೆ. ಮುಂದೆ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು DK ಶಿವಕುಮಾರ್ ಅವರ ಮುಂದೆ ಸಾಕಷ್ಟು ಸವಾಲುಗಳಂತೂ ಇದ್ದೇ ಇದೆ. ಗ್ಯಾರಂಟಿಗೆ ಹಣ ಹೊಂದಿಸುವಂತ ಸವಾಲು, ಸಿದ್ದರಾಮಯ್ಯ ಆಪ್ತರನ್ನ ಸಂಭಾಳಿಸಿಕೊಂಡು ಹೋಗುವಂತ ಸವಾಲು, ಸಿದ್ದರಾಮಯ್ಯನವರು ಇಲ್ಲೇ ಇದ್ದಂತ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆ ಆಗಬಹುದಾ ಎನ್ನುವಂತ ಒಂದು ಆತಂಕ. KPCC ಅಧ್ಯಕ್ಷರು ಇದೀಗ ಸಿದ್ದರಾಮಯ್ಯ ಆಪ್ತ ಸತೀಶ್ ಜಾರಕಿಹೊಳಿ ಆದ್ರೆ ಅವರನ್ನ ಸಂಭಾಳಿಸಿಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ಸಿದ್ದರಾಮಯ್ಯ ಆಪ್ತರು ಒಂದಷ್ಟು ಜನ ಸಚಿವರಾಗ್ಬಿಟ್ರೆ ಅವರನ್ನು ಕೂಡ ಸಂಭಾಳಿಸಿಕೊಂಡು ಹೋಗಬೇಕಾಗತ್ತೆ. ಜೊತೆಗೆ ಈ ರೀತಿಯಾಗಿ 108 ಸವಾಲುಗಳನ್ನ ಇಟ್ಕೊಂಡು DK ಶಿವಕುಮಾರ್ ಅವರು ಮುಂದುವರಿಸಿಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಎಲ್ಲವೂ ಕೂಡ ಇದೆ. ಜೊತೆಗೆ DK ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅಂತ ಕಂಪೇರ್ ಮಾಡಿದ ಸಂದರ್ಭದಲ್ಲಿ ಸಿದ್ದರಾಮಯ್ಯವರಿಗೆ ಶಾಸಕರ ಬಲ ಇತ್ತು, ಸಚಿವರ ಬಲ ಇತ್ತು, ಇಡೀ ರಾಜ್ಯಾದ್ಯಂತ ಮಾಸ್ ಲೀಡರ್ ಆಗಿದ್ರು, ಇಡೀ ರಾಜ್ಯದ ಮೂಲೆ ಮೂಲೆಗೆ ತಲುಪುವಂತ ನಾಯಕ ಅಂತ ಗುರುತಿಸಿಕೊಂಡಿದ್ರು. ಅದೇ DK ಶಿವಕುಮಾರ್ ಕೆಲವು ಭಾಗಕ್ಕೆ ಸೀಮಿತವಾಗಿರುವಂತ ನಾಯಕ, ಇಡೀ ರಾಜ್ಯಕ್ಕೆ ಇನ್ನು ಮೇಲೆ ರೀಚ್ ಆಗ್ತಾರೋ ಗೊತ್ತಿಲ್ಲ, ಇಲ್ಲಿವರೆಗೆ ರೀಚ್ ಆಗುವಂತ ನಾಯಕ ಅಂತ ಏನು ಕರೆಸ್ಕೊಳ್ತಾ ಇರಲಿಲ್ಲ. ಹೀಗಾಗಿ ಮುಂದೆ ಏನು ಅದು ಸಹಜವಾಗಿ ಇರುವಂತ ಕುತೂಹಲ. ಇನ್ನು ಪಕ್ಷದ ದೃಷ್ಟಿಯಿಂದ ನೋಡೋದಾದ್ರೆ ಗೊತ್ತಿಲ್ಲ ಏನ್ ಇಂಪ್ಯಾಕ್ಟ್ ಮಾಡಬಹುದು ಎನ್ನುವ ರೀತಿಯಲ್ಲಿ ಮುಂದೆ ಅದನ್ನು ಕಾದು ನೋಡಬೇಕಾಗಿದೆ. ಒಟ್ಟಾರೆ ಬಂಧುಗಳೇ, ಈ ಎಲ್ಲ ಬೆಳವಣಿಗೆಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.